ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜೀವನಕ್ಕೆ ವರದಾನವಾಗುವಂತಹ ಒಂದು ಅತ್ಯುತ್ತಮವಾದ ಕರ್ನಾಟಕ ಹೈಕೋರ್ಟ್ನ ತೀರ್ಪನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಭಾರಿ ಲಾಭ ಕೊಡುವಂತಹ, ವೃತ್ತಿ ಜೀವನಕ್ಕೆ ಅತ್ಯಂತ ಅವಶ್ಯಕವಾದಂತಹ ಒಂದು ಐತಿಹಾಸಿಕ ತೀರ್ಪು, ಐತಿಹಾಸಿಕ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇದು ಸರ್ಕಾರಿ ನೌಕರರಿಗೆ ಒಂದು ನ್ಯಾಯವನ್ನು ಒದಗಿಸುವಂಥ, ಲಾಭವನ್ನು ಕೊಡುವಂಥ ತೀರ್ಪಾಗಿದೆ. ಈ ತೀರ್ಪಿನ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸರ್ಕಾರಿ ನೌಕರರು ಅಂದ್ರ ಮೇಲೆ ಅವರ ಕರ್ತವ್ಯದಲ್ಲಿ ಎಷ್ಟು ಜಟಿಲತೆ ಇರುತ್ತೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ತನಗರಿವಾಗೋ ಅಥವಾ ಅರಿವಿಲ್ಲದಂತೆ ಸಸ್ಪೆನ್ಷನ್ಗಳು, ಇಲಾಖಾ ಶಿಸ್ತು ಕ್ರಮಗಳು ಜರುಗತ್ತೆ. ಇದರಲ್ಲಿ ಸರ್ಕಾರಿ ನೌಕರರ ತಪ್ಪಿರ್ಬೋದು ಅಥವಾ ತಪ್ಪಿಲ್ಲದೇ ಇರ್ಬೋದು. ಇದನ್ನು ತೀರ್ಮಾನ ಮಾಡುವಂಥದ್ದು ಶಿಸ್ತು ಪ್ರಾಧಿಕಾರದ ಕರ್ತವ್ಯ. ಆದರೆ ಕೆಲವೊಂದು ಶಿಸ್ತು ಪ್ರಾಧಿಕಾರಿಗಳು ಪೂರ್ವಗ್ರಹ ಪೀಡಿತರಾಗಿ ಸರ್ಕಾರಿ ನೌಕರರಿಗೆ ತೊಂದರೆ ಕೊಟ್ಟಂಥ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಕರ್ನಾಟಕ ಹೈಕೋರ್ಟ್ ಮಾಡಿದೆ. ಅಂತಹ ತೀರ್ಪು ಇಲ್ಲಿದೆ. ಸರ್ಕಾರಿ ನೌಕರರಿಗೆ ತಾವು ನಿರ್ವಹಿಸುವಂಥ ಏನು ಡಿಪಾರ್ಟ್ಮೆಂಟಲ್ಲಿ ನ್ಯಾಯ ಸಿಗದೇ ಇರ್ಬೋದು, ಯಾರೋ ಮಾಡಿದ ಕುತಂತ್ರಗಳಿಗೆ ಬಲಿಯಾಗ್ಬೋದು, ಮೇಲಾಧಿಕಾರಿಗಳಿಂದ ಸರ್ಕಾರದಿಂದ ನ್ಯಾಯ ಸಿಗದೇ ಇರ್ಬೋದು. ಆದರೆ ಎಲ್ಲೂ ನ್ಯಾಯ ಸಿಗದೇ ಇದ್ದಂಥ ಸಮಯದಲ್ಲಿ ನಾವು ನೋಡೋದು ಒಂದೇ ಕಡೆ, ಅದು ನ್ಯಾಯಾಂಗ. ನ್ಯಾಯಾಂಗದಲ್ಲಿ, ನಮ್ಮ ದೇಶದ ಸ್ವತಂತ್ರ ನ್ಯಾಯಾಂಗದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕೇ ಸಿಗತ್ತೆ. ಅದಕ್ಕೊಂದು ಉದಾಹರಣೆ ಅನ್ನುವಂತೆ ಒಂದು ಜಡ್ಜ್ಮೆಂಟ್ ಬಂದಿದೆ. ಇದು ಪ್ಯೂರ್ಲಿ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಹಾಗೂ ನಿವೃತ್ತ ನೌಕರರಿಗೂ ಉಪಯೋಗ ಆಗತ್ತೆ. ಅಂದರೆ ಎಲ್ಲ ನಿವೃತ್ತ ನೌಕರರಿಗೂ ಅಂತ ಹೇಳಲ್ಲ, ಕೆಲವೊಂದು ಪ್ರಕರಣಗಳಲ್ಲಿ ನಿವೃತ್ತ ನೌಕರರಿಗೂ ಕೂಡ ಅನ್ವಯ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ, ಸರ್ಕಾರಿ ನೌಕರನ ಸಸ್ಪೆನ್ಷನ್ ಅನಂತ ಕಾಲದವರೆಗೂ ಮುಂದುವರಿಸುವುದು ಬೇಡ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತಿಳಿಸಿದೆ. ಅಂದರೆ ಸುಮ್ಮನೆ ಲಾಂಗ್ ಟರ್ಮು ಸಸ್ಪೆನ್ಷನ್ ಮಾಡೋದು ತಪ್ಪು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಯಾವುದಾದ್ರೂ ತಾವು ಮಾಡಿರೋ ತಪ್ಪಿರ್ಬೋದು ಅಥವಾ ಬೇರೆಯವರು ಅವ್ರ ಮೇಲೆ ಹೊರಿಸಿದ ತಪ್ಪಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಅವರಿಗೆ ಖಂಡಿತವಾಗ್ಲೂ ಅನ್ಯಾಯ ಆಗಿ ಸಸ್ಪೆನ್ಷನ್ ಆಗಿರುತ್ತೆ. ಅಂಥ ಸಮಯದಲ್ಲಿ ಅದೇ ಕಾರಣ ಇಟ್ಕೊಂಡು ವರ್ಷಾನುಗಟ್ಟಲೆ ಸಸ್ಪೆನ್ಷನನ್ನು ಮುಂದುವರಿಸುವಂಥ ಹಲವಾರು ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಅದಕ್ಕೆ ಕರ್ನಾಟಕ ಹೈಕೋರ್ಟು ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸರ್ಕಾರಿ ನೌಕರರನ್ನ ಅಮಾನತ್ತು ಆದೇಶವನ್ನು ಅನಿರ್ದಿಷ್ಟ ಅವಧಿವರೆಗೆ ಮುಂದುವರಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಅಂದರೆ ಲಾಂಗ್ ಟರ್ಮು ಸಸ್ಪೆನ್ಷನ್ ಮಾಡೋದು ತಪ್ಪು ಅಂತ ಹೇಳಿ ತಿಳಿಸಿದೆ. ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಎಂ ನಾಗಪ್ರಸನ್ನರವರಿದ್ದ ಏಕಸದಸ್ಯ ಪೀಠ, ಸಿಂಗಲ್ ಬೆಂಚ್ ಪೀಠ ಈ ತೀರ್ಪನ್ನು ನೀಡಿದೆ. ಸರ್ಕಾರಿ ನೌಕರರ ಅಮಾನತ್ತು ಆದೇಶವು ಕೇವಲ ಆತನ ವಿರುದ್ಧ ಅಪರಾಧ ಪ್ರಕರಣ ಬಾಕಿ ಇದೆ ಎಂಬುದನ್ನು ಆಧಾರವಾಗಿಟ್ಕೊಂಡು, ಯಾವುದೇ ಒಬ್ಬ ಗೌರ್ಮೆಂಟ್ ಎಂಪ್ಲಾಯೀಸ್ ವಿರುದ್ಧ ಒಂದು ಕ್ರಿಮಿನಲ್ ಕೇಸು ಪೆಂಡಿಂಗ್ ಇದೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವನನ್ನು ಅಮಾನತನ್ನು ಮುಂದುವರಿಸೋದು ತಪ್ಪು. ಸಮಂಜಸವಾದ ಅವಧಿಯೊಳಗೆ ಯಾವುದೇ ಡಿಸಿಪ್ಲಿನರಿ ಪ್ರಕರಣವನ್ನು, ಇಲಾಖಾ ಶಿಸ್ತು ಕ್ರಮವನ್ನು ಆರಂಭಿಸದೇ ಇದ್ದರೆ ಅಂತಹ ಅಮಾನತ್ತು ಮುಂದುವರಿಸೋದು, ಸಸ್ಪೆನ್ಷನ್ನ ಕಂಟಿನ್ಯೂ ಮಾಡೋದು ನ್ಯಾಯಸಮ್ಮತವಾಗಿರುವುದಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇದು ಸರಿ. ಯಾವುದೇ ಒಬ್ಬ ಸರ್ಕಾರಿ ನೌಕರ ಅಮಾನತ್ತಾದರೆ 6 ಮಂತ್ವರೆಗೂ ಮುಂದುವರ್ಸೋಕ್ಕೆ ಅಮಾನತು ಪ್ರಾಧಿಕಾರಕ್ಕೆ, ಅಂದರೆ ಶಿಸ್ತು ಪ್ರಾಧಿಕಾರಕ್ಕೆ ಅವಕಾಶ ಇದೆ. 6 ತಿಂಗಳಿಗಿಂತ ಹೆಚ್ಚು
ಮುಂದುವರಿಸ್ಬೇಕಂದ್ರೂ ಸಕಾರಣವನ್ನು ಕೊಟ್ಟು ಮುಂದುವರಿಸ್ಬೇಕಾಗತ್ತೆ. ವಿನಾಕಾರಣ ಮುಂದುವರಿಸೋದು ತಪ್ಪಾಗತ್ತೆ. ಅಮಾನತು ಆದೇಶವನ್ನು ನೌಕರನಿಗೆ ಅನಗತ್ಯವಾಗಿ ಮಾಡೋದು, ಆದೇಶದಿಂದಾಗಿ ತೊಂದರೆಯನ್ನು ತಪ್ಪಿಸೋ ಉದ್ದೇಶಕ್ಕಾಗಿ 90 ಡೇಸ್ 90 ದಿನದ ಒಳಗಾಗಿ ಇಲಾಖಾ ಶಿಸ್ತು ಕ್ರಮವನ್ನು ಪ್ರಾರಂಭಿಸಬೇಕು. ಡಿಸಿಪ್ಲಿನರಿ ಆ್ಯಕ್ಷನನ್ನು ಪ್ರಾರಂಭಿಸಬೇಕು. DA ಇರ್ಬೋದು, ಯಾವುದೇ ಒಂದು ಪ್ರಾರಂಭಿಸಬೇಕು. ಇಲ್ಲದಿದ್ದಲ್ಲಿ ಅಮಾನತ್ತು ವಿಚಾರಣೆ ಪ್ರಕ್ರಿಯೆಗಿಂತ ಶಿಕ್ಷೆಯಾಗಿ ಪರಿಗಣಿಸುತ್ತೆ. ಕರೆಕ್ಟ್ ಇದು. ಅಂದರೆ ಅಮಾನತ್ತು ಪ್ರಕ್ರಿಯೆ ನಿಜವಾದ ಶಿಕ್ಷೆ, ಅಂದರೆ ಡಿಸಿಪ್ಲಿನರಿ ಆ್ಯಕ್ಷನ್ ಆದಾಗ ಆಗೋಕ್ಕಿಂತ ಶಿಕ್ಷೆಗಿಂತ ಹೆಚ್ಚು ಅಮಾನತ್ತಿನಲ್ಲೇ ಶಿಕ್ಷೆ ಆದಂಗೆ ಆಗತ್ತೆ. ಅದು ತಪ್ಪು ಅಂತ ಹೇಳಿ ತಿಳಿಸಿದೆ. ಹಾಗಾಗಿ ಒಬ್ಬ ನೌಕರ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ಜಾರಿಗೊಳಿಸಿರುವಂಥ ಆದೇಶವನ್ನು ಅನಿರ್ದಿಷ್ಟಾವಧಿಯವರೆಗೂ ಮುಂದುವರಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ಪೀಠ ಅಭಿಪ್ರಾಯವನ್ನು ಪಟ್ಟಿದೆ. ಇದು ಸರಿಯಾದ ಕ್ರಮವೇ. ವಿನಾಕಾರಣ ಸರ್ಕಾರಿ ನೌಕರರನ್ನ ಅಮಾನತನ್ನು 3 ತಿಂಗಳು 6 ತಿಂಗಳು ವರ್ಷ 2 ವರ್ಷಗಟ್ಟಲೆ ಮುಂದುವರಿಸೋದು ತಪ್ಪು. ಆತ ನಿಜವಾಗ್ಲೂ ತಪ್ಪು ಮಾಡಿದರೆ 90 ಡೇಸ್ ಒಳಗೆ ಅದನ್ನು ಇಲಾಖಾ ಶಿಸ್ತು ಕ್ರಮವನ್ನು ಜರುಗಿಸಿ ಇಲಾಖಾ ವಿಚಾರಣೆಯನ್ನು ಮಾಡಿ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಮಾಡಿ ಅಲ್ಲೇನಾದರೂ ಈತನ ತಪ್ಪು ಅಂತ ಕಂಡು ಬಂದರೆ ಇಲಾಖಾ ನಿಯಮದ ಪ್ರಕಾರ ಯಾವ ರೀತಿ ಶಿಕ್ಷೆಯನ್ನು ವಿಧಿಸಬೇಕೋ ಆ ರೀತಿ ಶಿಕ್ಷೆಯನ್ನು ವಿಧಿಸೋದು ಸರಿ. ಇನ್ನೂ ಕೆಲವೊಂದು ಪ್ರಕರಣಗಳನ್ನೇ ನೋಡಿದ್ದೀನಿ. ಈಗ 2015-16ರಲ್ಲಿ ಯಾವುದೋ ಒಂದು ಪ್ರಕರಣ ಆತನ ವಿರುದ್ಧ ದಾಖಲಾಗಿರುತ್ತೆ. ಆ ಇಲಾಖಾ ವಿಚಾರಣೆ ಇನ್ನೂ ಪೆಂಡಿಂಗ್ ಇರುತ್ತೆ. ಅಂದರೆ ಕೆಲವೊಂದು ನಿಯಮಗಳ ಪ್ರಕಾರ ಅವನಿಗೆ 2015ರಿಂದನೇ ಇಂಕ್ರಿಮೆಂಟನ್ನು ಪೆಂಡಿಂಗನ್ನು ಮಾಡ್ಕೊಳ್ತಾ ಬಂದಿರ್ತಾರೆ. ಇಲಾಖಾ ವಿಚಾರಣೆ ಮುಗಿದು ಇಲಾಖಾ ವಿಚಾರಣೆ ಇಲ್ಲ ಅವನು ತಪ್ಪಿತಸ್ಥ ಅಂತ ಗೊತ್ತಾದರೆ ಮತ್ತೆ ಈ ಇಂಕ್ರಿಮೆಂಟನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಇದು ಡಬಲ್ ಜಿಯೋಪಾಡಿ ಆಗುತ್ತೆ. ಯಾವಾಗಲೂ ಶಿಕ್ಷೆಗಳು ಇಲಾಖಾ ಶಿಸ್ತು ಕ್ರಮವನ್ನು ಆತನ ವಿರುದ್ಧ ಆರೋಪಗಳು ಸಾಬೀತಾದಾಗ ಆತನ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಬೇಕು. ಆತ ಸಸ್ಪೆನ್ಷನ್ ಆಗಿದ್ದಾನೆ ಅಂತ ಇದ್ದಂಗೆ ಅವನನ್ನು ಇಂಕ್ರಿಮೆಂಟು ಅವನಿಗೆ ಕೊಡೋಂಥ ಸೌಲಭ್ಯಗಳನ್ನು ಕಟ್ ಮಾಡೋದು ನೈಸರ್ಗಿಕ ನ್ಯಾಯ ತತ್ವಕ್ಕೆ ವಿರುದ್ಧ ಆಗತ್ತೆ. ಈ ಬಗ್ಗೆ ಕೂಡ ಶಿಸ್ತು ಪ್ರಾಧಿಕಾರಿಗಳು ಹಾಗೂ ನೇಮಕಾತಿ ಪ್ರಾಧಿಕಾರಿಗಳು ಗಮನಹರಿಸಿ ಸಕಾಲದಲ್ಲಿ ಶಿಸ್ತು ಕ್ರಮವನ್ನು ಪ್ರಾರಂಭಿಸಿ ನಿಯಮಾವಳಿ ಪ್ರಕಾರ ಏನೋ ಇದೆಯೋ ಅದನ್ನು ಮಾಡೋಕ್ಕೆ ಅವಕಾಶಗಳಿದೆ. ಹಾಗಾಗಿ ಅಮಾನತ್ತು ಅವಧಿಯನ್ನು ಅನಿರ್ದಿಷ್ಟ ಅವಧಿಯಾಗಿ ಮುಂದುವರಿಸಬಾರ್ದು ಅಂತ ಹೇಳಿ ಸರ್ಕಾರ ನೀಡಿರುವಂಥ ಆದೇಶ ಸ್ವಾಗತಾರ್ಹ ಆದೇಶ ಅಂತ ಹೇಳ್ಬೋದು. ಸ್ಪೆಷಲ್ ಸರ್ವಿಸ್ ಲಾನಲ್ಲಿ ಕ್ಲಿಯರ್ ಕಟ್ ಆಗಿದೆ. ದಿ ಆರ್ಡರ್ ಆಫ್ ಸಸ್ಪೆನ್ಷನ್ ಅಗೇನೆಸ್ಟ್ ಪಬ್ಲಿಕ್ ಸರ್ವೆಂಟ್ ಕೆನಾಟ್ ಕಂಟಿನ್ಯೂ indefinitely personally when suspension is blocked socially on pending criminal case. ಅಂದರೆ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದೆ ಅನ್ನೋ ಕಾರಣಕ್ಕಾಗಿ ಅನಿರ್ದಿಷ್ಟಾವಧಿಯವರೆಗೂ ಸಸ್ಪೆನ್ಷನನ್ನು ಮುಂದುವರಿಸಬಾರ್ದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಯಾವ ಪ್ರಕರಣದಲ್ಲಿ ಈ ತೀರ್ಪನ್ನು ನೀಡಿದೆ ಅಂತ ನೋಡೋದಾದರೆ ಕಿಶೋರ್ ಕುಮಾರ್ KB ವಿರುದ್ಧ ಕರ್ನಾಟಕ ರಾಜ್ಯ ಈ ಪ್ರಕರಣದಲ್ಲಿ ಈ ತೀರ್ಪನ್ನು ನೀಡಿದೆ. ಕರ್ನಾಟಕ ಹೈಕೋರ್ಟ್ ಕೇಸ್ ನಂಬರ್ 25-080/2023 ದಿನಾಂಕ 10/3/2025ರಲ್ಲಿ ಈ ಆದೇಶ ಆಗಿದೆ. ಹಲವಾರು ನಮ್ಮ ವೀಕ್ಷಕ ಮಿತ್ರರು ಸರ್ ನಮಗೆ ಸಸ್ಪೆನ್ಷನ್ ಆಗಿದೆ 1 ವರ್ಷ ಆದರೂ ಇನ್ನೂ ಇದು ಮಾಡಿಲ್ಲ, ಡ್ಯೂಟಿಗೆ ತಗೊಂಡಿಲ್ಲ, ಸಸ್ಪೆನ್ಷನ್ನ ರದ್ದುಪಡಿಸಿಲ್ಲ, ಇದಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಕೇಳ್ಕೊಂಡಿದ್ರು. ಹಾಗಾಗಿ ಈ ಹಿಂದೆ ತಿಳಿಸಿದ ಹಾಗೆ ವೀಕ್ಷಕರ ಒತ್ತಾಯದ ಮೇರೆಗೆ ವ್ಯೂವರ್ಸ್ಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಯಾರಿಗೆಲ್ಲ ಕಾನೂನಿನ ಬಗ್ಗೆ KCSR ನಿಯಮ ಸರ್ಕಾರಿ ನೌಕರರ ನಿಯಮಗಳ ಬಗ್ಗೆ ತಿಳ್ಕೊಬೇಕು ಅಂತ ಇದೆ ಅವರು ದಯವಿಟ್ಟು ಈ ಚಾನಲ್ನ ಖಂಡಿತವಾಗಿಯೂ ನೋಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು. ಜೈ ಹಿಂದ್.